40 ಶಾಸಕರು ಬಿಜೆಪಿ ಸೇರ್ತಾರ ಅಥವಾ ಆ ಒಂದು ಪಕ್ಷ ಪೂರ್ತಿ ಬಿಜೆಪಿಯಲ್ಲಿ ಮರ್ಜ್ ಆಗತ್ತ? ಹೊಸದೊಂದು ಸರ್ಕಾರ ರಚನೆ ಆಗುವಂತಹ ಸಾಧ್ಯತೆಗಳಿದೆಯಾ ಅಥವಾ ಇಂಡಿಯಾ ಕೂಟಕ್ಕೆ ಬಹುದೊಡ್ಡ ಬಲ ಸಿಗುವಂತಹ ಸಾಧ್ಯತೆ ಇದೆಯಾ? ನೋಡಿ, ಒಂದೇ ಒಂದು ಸಾವು ಇಷ್ಟೆಲ್ಲ ಚರ್ಚೆಗಳನ್ನ ಹುಟ್ಟು ಹಾಕಿರುವಂಥದ್ದು. ಅವ್ರ ಬಗ್ಗೆ ಸಾಕಷ್ಟು ಆರೋಪಗಳಿದ್ವು, ಭ್ರಷ್ಟ ಅಂತಿದ್ರು. ಅದಕ್ಕಿಂತಲೂ ಮಿಗಿಲಾಗಿ ಕೋಮುವಾದದ ಪಕ್ಷದ ಒಳಗಡೆ ಇದ್ರೂ ಕೂಡ ಜಾತ್ಯತೀತತೆಯ ಒಂದು ಐಡೆಂಟಿಟಿ ಏನಿತ್ತು ಅದನ್ನ ಕಳ್ಕೊಂಡಿರಲಿಲ್ಲ. ಅಜಿತ್ ಪವಾರ್ ವಿಚಾರವಾಗಿ ಹೇಳ್ತಿರುವಂಥದ್ದು. ಅಜಿತ್ ಪವಾರ್ ಅವರ ನಿಧನದ ಬಳಿಕ ಈಗ ಮಹಾರಾಷ್ಟ್ರದಲ್ಲಿ, ಅದರಲ್ಲೂ ಮುಖ್ಯವಾಗಿ ಸರ್ಕಾರ ಏನಾಗಬಹುದು ಅಥವಾ ಈಗ NCP ಏನಿತ್ತು, ಅಜಿತ್ ಪವಾರ್ ಬಣದ NCP, ಆ ಪಕ್ಷ ಏನಾಗುತ್ತೆ, ಆ 40 ಶಾಸಕರ ಸ್ಥಿತಿ ಏನು, ಅವರಿಗೆ ಗತಿ ಯಾರು? ಸಾಧ್ಯತೆಗಳು ನೋಡಿ. ಅಜಿತ್ ಪವಾರ್ ಅವರ ನಿಧನದ ಬಳಿಕ ಮಹಾರಾಷ್ಟ್ರ ಸರ್ಕಾರ ಒಂದು ಹಂತಕ್ಕೆ ಆತಂಕಕ್ಕೀಡಾಗಿದೆ. ಕಾರಣ ಏನು? ತುಂಬಾ ಮುಖ್ಯವಾದ ಕಾರಣ ಅಜಿತ್ ಪವಾರೇ. ಏಕನಾಥ್ ಶಿಂದೆ ಅವರ ಶಿವಸೇನೆ, ಏಕನಾಥ್ ಶಿಂದೆ ಮತ್ತು ಅವರ ನಾಯಕತ್ವದ ಅಷ್ಟು 57 ಶಾಸಕರು ಉನ್ಮಾದದಲ್ಲೇ ಇರ್ತಾರೆ. ಯಾವ ನಿರ್ಧಾರ ಯಾವಾಗ ಬೇಕಾದ್ರೂ ತಗೋಬಹುದು. ಅದಕ್ಕಿಂತಲೂ ಮಿಗಿಲಾಗಿ ಅವರು ಬಿಜೆಪಿಗೆ ಹೇಳಿ ಮಾಡಿಸಿದ ವ್ಯಕ್ತಿತ್ವವನ್ನು ಹೊಂದ್ಕೊಂಡಿರುವಂಥದ್ದು. ಆದರೆ ಬಿಜೆಪಿ ನಾಯಕರನ್ನ 130 ಶಾಸಕರು, ಇನ್ನು 57 ಶಾಸಕರ NCP ಶಿಂದೆ ಬಣವನ್ನ, ಈ ಇಬ್ಬರನ್ನೂ ಕೂಡ ಸಮತೋಲನವಾಗಿ ಇಟ್ಟುಕೊಳ್ಳುವಂತಹ ಏಕೈಕ ವ್ಯಕ್ತಿಯಾಗಿದ್ದವರು, ಇಬ್ಬರನ್ನೂ ಬ್ಯಾಲೆನ್ಸ್ ಮಾಡ್ತಿದ್ದವರು ಅಜಿತ್ ಪವಾರ್ ಮಾತ್ರನೇ. ಆ ಕಾರಣಕ್ಕೋಸ್ಕರನೇ ಈಗ 2 ಮತ್ತು 3ನೇ ಬಣ NCP ಅಜಿತ್ ಬಣ 40 ಶಾಸಕರು, 57 ಶಾಸಕರ ಏಕನಾಥ್ ಶಿಂದೆಯ ಶಿವಸೇನೆ ಬಣ ಮತ್ತು ಬಿಜೆಪಿ 131 ಶಾಸಕರು. ಏನು ಮಾಡಬಹುದು? ಸುಲಭ ಅಲ್ಲ. ಎರಡನೇ ವಿಚಾರ, ಯಾಕಂದ್ರೆ ಒಂದು ರಾಜಕೀಯ ಶೂನ್ಯತೆ ಸೃಷ್ಟಿಯಾಗಿದೆ. ಆ ಜಾಗಕ್ಕೆ ಯಾರು ಬಂದು ಕೂರ್ತಾರೆ? ಯಾಕಂದ್ರೆ ಅಲ್ಲಿ ಇಬ್ರು ಪ್ರಮುಖ ನಾಯಕರು, NCP ಅಜಿತ್ ಪವಾರ್ ಬಣದಲ್ಲಿರುವಂತವರು, ಒಬ್ರು ಪ್ರಫುಲ್ ಪಟೇಲ್ ರಾಜ್ಯಸಭಾ ಸದಸ್ಯರು. ಅವರಿಗೆ ಅಷ್ಟೂ ನಾಯಕರನ್ನ, 40 ಶಾಸಕರನ್ನ ನಿಭಾಯಿಸುವಂತಹ ಶಕ್ತಿ ಅಷ್ಟಾಗಿ ಇಲ್ಲ ಅಜಿತ್ ಪವಾರ್ಗೆ ಹೋಲಿಕೆ ಮಾಡಿದ್ರೆ. ಇವರನ್ನ ಬಿಟ್ರೆ ಮತ್ತೊಬ್ಬ ನಾಯಕ ಸುನಿಲ್ ತಟ್ಕರೆ, ಅವರು ಕೂಡ ಅಜಿತ್ ಪವಾರ್ ಜಾಗಕ್ಕೆ ಬಂದು ಕೂರುವಷ್ಟು ಸಮರ್ಥರಲ್ಲ. ಹಾಗಿದ್ರೆ ಅವರ ಪತ್ನಿ, ಅವರು ರಾಜ್ಯಸಭಾ ಸದಸ್ಯೆ ಸುನೇತ್ರಾ ಪವಾರ್, ಅವರಿಗೇನಾದ್ರೂ ಪಟ್ಟ ಕಟ್ಟಿ ಬಿಜೆಪಿ ತನ್ನ ಕೈಗೊಂಬೆಯನ್ನಾಗಿ ಮಾಡ್ಕೊಳ್ಬಹುದಾ? ಅಥವಾ ಪಾರ್ಥ್ ಪವಾರ್ ಅವರ ಮಗ, ಅವರನ್ನು ಕೂಡ ಪ್ರಯೋಗಕ್ಕೆ ಬಳಸಿಕೊಳ್ಳಬಹುದಾ ಅನ್ನುವಂತಹ ಚರ್ಚೆಗಳು ನಡೀತಿರೋದು. ಇದು ಬಿಟ್ರೆ ಮೋಸ್ಟ್ ಇಂಪಾರ್ಟೆಂಟ್ NCPಯ ಮೂಲ ರೂವಾರಿ, ಮೂಲ ಸಂಸ್ಥಾಪಕರು ಅನ್ಸ್ಕೊಂಡವರು, ಈಗ ಮಹಾಮುತ್ಸದಿ ಮಹಾಚಾಣಕ್ಯ ಗೆಲ್ಲೋ 40-50 ಶಾಸಕ ಸ್ಥಾನಗಳನ್ನೇ ಇಟ್ಟುಕೊಂಡು ಥೇಟ್ JDS ರೀತಿಯಲ್ಲಿ ಪದೇ ಪದೇ CM ಪಟ್ಟಕ್ಕೇರಿದ್ದು ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ಅವರು ಮತ್ತೆ ತಮ್ಮ ಎಲ್ಲ ಹುಡುಗರನ್ನ ಕರೆಸಿಕೊಂಡು ತಮ್ಮ ದಂಡನ್ನ ದೊಡ್ಡ ಮಾಡಿಕೊಳ್ಳಬಹುದು. ಯಾಕಂದ್ರೆ ಸುನೇತ್ರಾ ಪವಾರ್ ಮತ್ತು ಪಾರ್ಥ ಪವಾರ್ ಇವರೆಲ್ಲರೂ ಕೂಡ ಶರದ್ ಪವಾರ್ ಅವರು ಹೇಳುವಂತಹ ಮಾತುಗಳನ್ನ ಈಗ ಕೇಳುವ ಸ್ಥಿತಿಯಲ್ಲಿ ಇದ್ದಾರೆ. ಆ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಅಜಿತ್ ನಿಧನದ ಬಳಿಕ ಏಕನಾಥ್ ಶಿಂದೆ ಅವ್ರಿಗೂ ಕೂಡ ಈಗ ಒಂದು ಆತಂಕ ಶುರುವಾಗುತ್ತೆ. ನಾಳೆ ಹೀಗೆ ಆಗ್ಬಿಟ್ರೆ ಏನ್ ಮಾಡಬೇಕು? ಯಾಕಂದ್ರೆ ದೀದಿ ಸೇರಿದಂತೆ ಕೆಲವರು ಅಜಿತ್ ಪವಾರ್ ಅವರ ಸಾವು ಸಂಶಯಾಸ್ಪದ ಸಾವು, ಅಥವಾ ಯಾಕೆ ಹೀಗಾಯ್ತು, ಸೇಫ್ ಅನ್ನುವಂತಹ ಒಂದು ಜೆಟ್ ವಿಮಾನದಲ್ಲಿ ಓಡಾಡ್ತಿದ್ರು ಕೂಡ ಹೀಗೆ ಯಾಕಾಯ್ತು ಫಸ್ಟ್ ಟೈಮ್ ಅಲ್ಲಿ? ಇದಕ್ಕೂ ಮುಂಚೆ ಕೂಡ ಇಂಥದ್ದೇ ಆಘಾತ ಆಗಿತ್ತು, ಅದೃಷ್ಟವಶಾತ್ ಬದುಕುಳಿದಿದ್ರು. ಆದ್ರೆ ಈಗ ಏನಾಗ್ತಿದೆ, ಇನ್ನು ಮುಂದೆ ಅವರು ಎಚ್ಚರಿಕೆಯ ಹೆಜ್ಜೆಯನ್ನ ಇಡಬೇಕಾಗತ್ತೆ. ಏಕನಾಥ್ ಶಿಂದೆ ಕೂಡ ಇನ್ನು ಮುಂದೆ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾರೆ. ಇಡೀ ಮಹಾರಾಷ್ಟ್ರ ಇನ್ನು ಮುಂದೆ ಕಮಲಮಯ ಆಗಬಹುದಾ? ಯಾಕಂದ್ರೆ 40 ಶಾಸಕರನ್ನ ಶಿಫ್ಟ್ ಮಾಡ್ಕೊಬಿಟ್ರೆ ಮರ್ಜ್ ಆಗತ್ತೆ, ಯಾವುದೇ ರೀತಿಯಾದಂತಹ ಸಮಸ್ಯೆ ಕೂಡ ಎದುರಾಗೋದಿಲ್ಲ ಸಾಂವಿಧಾನಿಕವಾಗಿ. ಇನ್ನೂ ಮುಖ್ಯ ಏನಂದ್ರೆ, ಮಹಾಯುತಿ
ಏನಾಗಬಹುದು? 288 ಸದಸ್ಯ ಬಲದ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಮ್ಯಾಜಿಕ್ ನಂಬರ್ 145. ಹಾಗೆ ನೋಡಿದ್ರೆ ಬಿಜೆಪಿ ಬಳಿನೇ 131 ಸ್ಥಾನ ಇದೆ. 57 ಶಿವಸೇನೆಯ ಏಕನಾಥ್ ಶಿಂದೆ ಬಣದ ನಂಬರ್ ಸೇರ್ಕೊಂಡ್ರು ಕೂಡ ಅವರು ಸುಲಭಕ್ಕೆ ಅವರ ಸರ್ಕಾರ ಸುಭದ್ರವಾಗಿದೆ, ಅದರಲ್ಲಿ ಎರಡು ಮಾತಿಲ್ಲ. ಅದು ಬಿಟ್ರೆ 40 ಶಾಸಕರ ಅಜಿತ್ ಪವಾರ್ ಅವರ NCP ಬಣ ಏನಾಗತ್ತೆ ಈಗ? ಅವ್ರ ಜೊತೆಲಿ ಅವರಲ್ಲದೆ ಇನ್ನೂ 4-5 ಸಣ್ಣ ಪುಟ್ಟ ಪಕ್ಷಗಳ ಒಟ್ಟು 7 ಶಾಸಕರಿದ್ದಾರೆ. ಅವರ ನಡೆ ಏನಾಗಬಹುದು? ಅವರು ಕೂಡ ಈಗ ಸದ್ಯಕ್ಕೆ ಸ್ಟೇಬಲ್ ಗೌರ್ಮೆಂಟ್ ಜೊತೆಲೇ ಇರ್ತೀವಿ ಅಂತ ನಿರ್ಧಾರ ಮಾಡಿದ್ರೆ ಏನ್ ಬೇಕಾದ್ರೂ ಆಗೋದಿಲ್ಲ. ಬದಲಾಗಿ ಮಹಾವಿಕಾಸ್ ಅಘಾಡಿಯ 51 ಶಾಸಕರಿದ್ದಾರೆ ಒಟ್ಟು, ಇನ್ನೆರಡು ಸಣ್ಣ ಪುಟ್ಟ ಪಕ್ಷಗಳು ಸೇರಿಸಿದಂತೆ. ಆ 51 ಶಾಸಕರ ಜೊತೆಯಲ್ಲಿ ಈ ಕಡೆ 40+7 ಏನಿದ್ದಾರೆ, NCP ಅಜಿತ್ ಪವಾರ್ ಅವರ ಬಣದ 40 ಶಾಸಕರು, ಇನ್ನುಳಿದ 7 ಸಣ್ಣ ಪುಟ್ಟ ಪಕ್ಷಗಳ ಶಾಸಕರು, ಒಟ್ಟು ಪಕ್ಷೇತರರು ಸೇರಿ 48 ಶಾಸಕರು ಕೂಡ ಒಂದ್ ವೇಳೆ ಮಹಾವಿಕಾಸ್ ಅಘಾಡಿಗೆ ಬೆಂಬಲ ಕೊಟ್ಟರು ಕೂಡ ನಂಬರ್ 98-99 ಆಗತ್ತೆ. ಅಲ್ಲಿಗೆ ಇನ್ನೂ 46-47 ಹೆಚ್ಚುವರಿ ಶಾಸಕರ ಬೆಂಬಲ ಇಲ್ಲದೆ ಸರ್ಕಾರ ರಚನೆ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಮಹಾರಾಷ್ಟ್ರದ ಮಟ್ಟಿಗೆ ಸದ್ಯಕ್ಕೆ ಇದೇ ಶರದ್ ಪವಾರ್ ಹಾಗೂ ಏಕನಾಥ್ ಶಿಂದೆ ನೀವೇ CM ಬಂದ್ಬಿಡಿ ಅಂತ ಅಂದುಬಿಟ್ರೆ ಬಹುದೊಡ್ಡ ಲಾಭ ಇಂಡಿಯಾ ಕೂಟಕ್ಕೆ ಆಗತ್ತೆ. ನೋಡಿ, ಇಲ್ಲಿ 2 ಸಾಧ್ಯತೆ ಆಗಬಹುದು. ಒಂದು, ಪ್ರಫುಲ್ ಪಟೇಲ್, ಸುನಿಲ್ ತಟ್ಕರೆ ಇವರನ್ನ ಬಳಸ್ಕೊಂಡು ಇಡೀ ಅಜಿತ್ ಪವಾರ್ ಬಣದ NCPಯನ್ನ ಬಿಜೆಪಿಗೆ ಮರ್ಜ್ ಮಾಡ್ಕೊಂಡ್ರೆ 40 ಶಾಸಕರನ್ನ ಒಟ್ಟುಗೂಡಿಸ್ಕೊಂಡ್ಬಿಟ್ರೆ ಆಗ ಬಿಜೆಪಿಯ ನಂಬರ್ 171 ಆಗತ್ತೆ. ಅವರನ್ನ ಮುಟ್ಟೋಕು ಟಚ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಎರಡನೇ ಸಾಧ್ಯತೆ ಶರದ್ ಪವಾರ್ ಅವರ ಮೂಲಕ ಮತ್ತೆ NCP ಅಜಿತ್ ಪವಾರ್ ಬಣ ಕೂಡ ಮೂಲ NCP ಜೊತೆಯಲ್ಲಿ ಒಟ್ಟುಗೂಡಿದ್ರೆ ಅವರ ನಂಬರ್ 50 ಆಗುತ್ತೆ. ಇದಲ್ಲದೆ ಶಿವಸೇನೆ ಏಕನಾಥ್ ಶಿಂದೆ ಬಣ ಕೂಡ ಮಹಾವಿಕಾಸ್ ಅಘಾಡಿಗೆ ಬೆಂಬಲ ಕೊಟ್ಟುಬಿಟ್ರೆ ನೋ ಡೌಟ್ ಮಹಾರಾಷ್ಟ್ರದಲ್ಲಿ ಸರ್ಕಾರ ಬದಲಾಗಲೇಬೇಕು, ಬಿಜೆಪಿ ಸರ್ಕಾರ ಪತನ ಆಗತ್ತೆ. ಸುಲಭಕ್ಕೆ ಬಿಜೆಪಿ ಸರ್ಕಾರ ಪತನ ಆಗೋದಿಲ್ಲ. ಒಂದು ವೇಳೆ ಅಜಿತ್ ಪವಾರ್ ಅವರ ನಿಧನದ ಬಳಿಕ ಏಕನಾಥ್ ಶಿಂದೆ ಎಚ್ಚರಿಕೆಯ ಹೆಜ್ಜೆಗಳನ್ನ ಇಡೋಕೆ ಮುಂದಾದ್ರೆ ಮಹಾರಾಷ್ಟ್ರದಲ್ಲೂ ಕೂಡ ಸರ್ಕಾರ ಪತನ ಆಗಬಹುದು. ಆದ್ರೆ ಈ ದೊಡ್ಡ ಇಂಡನ್ನ ಇಟ್ಕೊಂಡು ನಿಭಾಯಿಸುವಂತಹ ಶಕ್ತಿ ಶರದ್ ಪವಾರ್ ಅವರಿಗಿದೆ. ಆದ್ರೆ ಅಜಿತ್ ಪವಾರ್ ಇಲ್ಲದಂತಹ ಮಹಾಯುತಿಯನ್ನ ನಿಭಾಯಿಸುವಂತದ್ದು ದೇವೇಂದ್ರ ಫಡ್ನವೀಸ್ಗೆ ಕಷ್ಟ. ಏನಾಗಬಹುದು ನಿಮ್ಮ ಪ್ರಕಾರ? ಕಮೆಂಟ್